ಹೆಸರು ನಿಮ್ಮ ಊರು ಹೇಳ್ತೀರಾ? ಅತ್ತಿಗುಪ್ಪೆ ಕೋಮಲ. ಏನಕ್ಕೆ ಇಲ್ಲಿ ಸಂಘ ಮನೇಲಿ ಇವತ್ತು ಮಹಿಳೆಯರೆಲ್ಲ ಸೇರ್ತಾ ಇದಾರಲ್ಲ? ರಕ್ತ ಚೆಕಪ್ ಮಾಡ್ಸಕ್. ರಕ್ತ ಚೆಕಪ್ ಮಾಡಿಸ್ಬೇಕು ಅಂತ ನಿಮ್ಗೆ ಏನಕ್ಕೆ ಅನ್ನಿಸ್ತು? ಏನಕ್ಕೆ ಅಂದ್ರೆ ಎಷ್ಟು ರಕ್ತ ಐತೆ, ನಮ್ಗೆ ಏನಾರ ಕಾಯಿಲೆ ಇದೆಯೋ ಇಲ್ವೋ ಅನ್ನೋದಕ್ಕೋಸ್ಕರ ಚೆಕಪ್ ಮಾಡಿಸ್ತಾ ಇರೋದು. ನನ್ನ ಹೆಸರು ಲಕ್ಷ್ಮಿ, ಅತ್ತಿಗುಪ್ಪೆ. ಮಹಿಳೆಯರಿಗೆ ಅಂತಾನೆ ಏನಕ್ಕೆ ಅನ್ಕೊಂಡ್ರಿ? ಸಾಮಾನ್ಯವಾಗಿ ಮಹಿಳೆಯರಿಗೆ ರಕ್ತ ಪ್ರಾಬ್ಲಮ್ ಇರೋದು, ಪುರುಷರಿಗೇನು ಆ ಥರ ಪ್ರಾಬ್ಲಮ್ ಇಲ್ಲ ಅಲ್ವಾ. ಸಾಮಾನ್ಯ ಅವ್ರು ಚೆನ್ನಾಗೇ ಇರ್ತದೆ. ಮಹಿಳೆಯರಿಗೆ ತಾನೇ ಸಮಸ್ಯೆ ಆಯ್ತಿರೋದು, ಹೆಚ್ಚು ಗರ್ಭಕೋಶ ಸಮಸ್ಯೆ ಅದು ಇದು ಸಮಸ್ಯೆ ಆಯ್ತಿದ್ದಲ್ವಾ. ಅದಕ್ಕೆ ಫಸ್ಟ್ ಮಹಿಳೆಯರಿಗೆ ಮಾಡೋಣ ಅಂತ ನಾವು. ನಿಮ್ಮ ಗುಂಪು ಯಾವುದು ಮತ್ತೆ ನಿಮ್ದು ಎಷ್ಟಿದೆ HB? ನಮ್ದು O ಪಾಸಿಟಿವ್ 10 ಪಾಯಿಂಟ್ ರಕ್ತ ಇದೆ. ಸಾಮಾನ್ಯ ರಕ್ತ ಚೆಕಪ್ ಮಾಡ್ಸಕ್ಕೆ ಆರೋಗ್ಯ ಕೇಂದ್ರಕ್ಕೆ ಅಥವಾ ಆಸ್ಪತ್ರೆಗೆ ಹೋಗ್ತಾರೆ. ನಿಮ್ಮೂರ್ಗೆ ಡಾಕ್ಟರ್ನ ಕರ್ಸ್ಕೋಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಅಂದ್ರೆ ನಮ್ಮೂರಲ್ಲಿ ಆ ಸಂಘ ಇದೆ, ಅಲ್ಲಿಗೆ ಹೋಗ್ಬೇಕಾದ್ರೆ ತೊಂದರೆ ಐತಲ್ವಾ, ಅದಕ್ಕೋಸ್ಕರ ಡಾಕ್ಟರ್ನ ಇಲ್ಲಿಗೆ ಕರ್ಸ್ಕೊಂಡಿದೀವಿ. ಹೇಗೆ ಅಂದ್ರೆ ಇವಾಗ ಲಕ್ಷ್ಮಿ MC ಆಗಿದ್ದಾರೆ, ಅವ್ರು ಹೋಗಿ ಎಲ್ಲಾರನ್ನೂ ಕೇಳ್ಕೊಂಡು ಏನ್ ಕರ್ಕೊಂಬರ್ಲ ಏನು ಅಂತ. ಅವಾಗ ನಾವೆಲ್ಲ ಒಪ್ಪಿಗೆ ಕೊಟ್ಟು ಕರ್ಕೊಂಬರ್ಬೇಕು, ಇಲ್ಲೇ ಮಾಡಿಸ್ಕೊಳ್ಳೋದ ನಾವು ರಕ್ತ ಪರೀಕ್ಷೆನ ಅಂತ. ಅದಕ್ಕೆ ಅವ್ರು ಕರ್ಕೊಂಬಂದವ್ರೆ ನಾವು ಮಾಡಿಸ್ಕೊತಾ ಇದೀವಿ. ಹೆಂಗ್ ಶುರು ಆಯ್ತು, ಯಾಕೆ ಮಾಡಿಸ್ಕೋಬೇಕು ಅನ್ನಿಸ್ತು, ಅದೆಲ್ಲ ಪೂರ್ತಿ ಹೇಳ್ತೀರಾ? ನಮಗೆ ಮಹಿಳೆಯರಿಗೆ ಸ್ವಲ್ಪ ಪ್ರಾಬ್ಲಮ್ಗಳೈತೆ ಕೆಲವು ಜನಕ್ಕೆ. ಅವರು ಅಲ್ಲಿಗೆ ಹೋದಾಗ ನಮ್ಗೆ 400 ಕೊಟ್ಟೋ 10 ಕೊಟ್ಟೋ 40 ಕೊಟ್ಟೋ 50 ಕೊಟ್ಟೋ ರಕ್ತ ಚೆಕಪ್ ಮಾಡ್ಸಕ್ಕೆ ಅಂತ ಕೇಳ್ತಾ ಇದ್ರು. ಇಲ್ಲಿ ಎಲ್ಲ ಒಟ್ಟಿಗೆ ಕರ್ಸ್ಕೊಂಡು ಇಲ್ಲಿ ಮಾಡಿಸ್ಕೊಂಡ್ರೆ ನಮಗೆ ಅನುಕೂಲತೆ ಇರುತ್ತೆ ಅಲ್ವಾ. ಅದರಿಂದ ಇಲ್ಲೇ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ನಾವು ಇದು ಮಾಡಿತ್ತು. ಪರೀಕ್ಷೆ ಮಾಡಿಸ್ಬೇಕು ಅಂತ ಅನ್ಕೊಂಡ್ರಿ, ಆಮೇಲೆ ಏನೇನ್ ಮಾಡಿದ್ರಿ? ಆಮೇಲೆ ನಾವು ಒಂದು ಮೀಟಿಂಗ್ ಕರೆದ, ಇಲ್ಲಿ ಗ್ರಾಮೀಣ ನೈರ್ಮಲ್ಯ ಸಮಿತಿದ್ದು ನಮ್ದು ಆಶಾದಲ್ಲಿ ಇದೆ ಅಲ್ವಾ. ಹಾಗಾಗಿ ನಾವು ಈ ಹಣದಿಂದ ಯಾಕೆ ಮಾಡಿಸ್ಬಾರ್ದು, ಈ ಹಣ ಇದೆ ಅಲ್ವಾ, ಇದರಿಂದ ಮಾಡ್ಸೋಣ ಅಂತ ಅಂದ್ಕೊಂಡು ನಾವು ಆ ಮೀಟಿಂಗಲ್ಲಿ ಎಲ್ಲ ಗಂಡಸರೆಲ್ಲ ಇದ್ರಲ್ಲ, ಮೀಟಿಂಗಲ್ಲಿ ಚರ್ಚೆ ಆಯಿತು ಮಾಡ್ಸೋಣ ಅಂತ. ಅವರೆಲ್ಲ ಒಪ್ಪಿಗೆ ಕೊಟ್ಟರು. ಆಮೇಲೆ ಏನು ತೀರ್ಮಾನ ಆಯಿತು, ನಮ್ಮ ಸಂಘದ ಮಹಿಳೆಯರಿಗೆ ಅಂತ ಅನ್ನೋಕೆ ಹೋಗಬಾರ್ದು, ಹಂಗಾದ್ರೆ ಕಷ್ಟ ಆಗುತ್ತೆ, ಇದು ಗ್ರಾಮದ ಹಣ ಅಂತ ಇಡೀ ಗ್ರಾಮದ ಮಹಿಳೆಯರಿಗೆ ಮಾಡಿಸ್ಬೇಕು ಅಂತ ನಾವು ಸಂಘದಲ್ಲಿ ಮಾತಾಡಿದ್ವಿ. ಅವರು ಒಪ್ಪಿಗೆ ಕೊಟ್ಟರು, ಹೋಗಿ ಮಾಡಿಸಿ, ಇದು ಒಳ್ಳೆ ಕೆಲಸ ಅಲ್ವಾ, ಮಾಡಿಸಿ ಅಂತ ಗ್ರಾಮದವರು ಹೇಳಿದರು. ಸುಮಾರು ಎಷ್ಟು ಜನ ಮಹಿಳೆಯರು ಸೇರಿದ್ದಾರೆ ಇವತ್ತಿನ್ನು? ಎಷ್ಟು ಸೇರ್ತಾರೆ? ಇವತ್ತೊಂದು 25 ಜನ ಸೇರಿದ್ದಾರೆ. ಇನ್ನೂ ಗೊತ್ತಾಗಿ ಬರ್ತಾ ಇರ್ತಾರೆ. ಇವಾಗ ಒಂದು 25 ಜನ ಬಂದಿದ್ದಾರೆ ಮಹಿಳೆಯರು. ಮಹಿಳೆಯರಿಗೆ ಮಾಡಿಸ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ? ನಾವು ಅಂದ್ರೆ ಈಗ ಮತ್ತೆ ತಿಳ್ಕೊಂಡು ನಾವು ಈ ಗಂಡಸರುಗಳು ಮಾಡಿಸ್ತೀವಿ ಅಂದ್ರೆ ಕರೆಸ್ತೀವಿ ಅಂತ ಹೇಳಿದಾಳೆ ಲಕ್ಷ್ಮಿ. ಎಲ್ಲರೂ ಗ್ರಾಮದಿಂದ ತಿಳಿದು ಇವಾಗ ಸಂಘದವ್ರು ಮಾಡಿಸ್ಕೊಳ್ಳೋಣ, ಬೇಕು ಅಂದ್ರೆ ಗ್ರಾಮದಿಂದ ತಿಳಿದು ಕರ್ಸ್ಕೊಳ್ಳೋಣ ಗ್ರಾಮಕ್ಕೆ. ನಿಮ್ ಪರಿಚಯ ಮಾಡ್ಕೊಳ್ಳಿ. ಮಹೇಶ್ ಅಂದ್ಬಿಟ್ಟು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಳ್ಳೂರಲ್ಲಿದ್ದೀವಿ. ಆರೋಗ್ಯ ಕೇಂದ್ರಕ್ಕೆ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳೋಕೆ ಮಹಿಳೆಯರು ಬರ್ತಾರಾ? ಪ್ರತಿದಿನ ಬರ್ತಾರೆ. ಗುಂಪನ್ನ ಗುರ್ತಿಸೋದು ಮತ್ತೆ HB ಟೆಸ್ಟ್, ಇದು ಏನಕ್ಕೆ ಮಾಡಿಸ್ಕೋಬೇಕು? HB ಮಾಡಿಸೋದಾದ್ರೆ ಅನಿಮಿಕ್ ಇರ್ತಾರೆ. ಈಗ ANCಗಳು ಬರ್ತಾರೆ, ಪ್ರೆಗ್ನೆಂಟ್ ಬರ್ತಾರೆ. ಈಗ ಅವರು ಒಂದು 7 ತಿಂಗಳಾಗಿ 7 ಮಂತ್ ಆಗಿರುತ್ತೆ, ಇಲ್ಲ 6 ಮಂತ್ ಆಗಿರುತ್ತೆ, ಫುಲ್ ಅನಿಮಿಕ್ ಆಗಿರ್ತಾರೆ. ಅವ್ರ ಡೆಲಿವರಿ ಟೈಮಲ್ಲೆಲ್ಲ ಪ್ರಾಬ್ಲಮ್ ಆಗ್ಬೋದು. ಅವ್ರ HB ಪರ್ಸೆಂಟೇಜ್ ನೋಡಿ ಕಡಿಮೆ ಇದ್ರೆ ಅವ್ರಿಗೆಲ್ಲ ಟಾನಿಕ್ ಮಾತ್ರೆ ಅಂತ ಅದು ಹಣ್ಣು ಮತ್ತು ತರಕಾರಿ ಇವೆಲ್ಲ ಕೊಟ್ಟು HBನ ಜಾಸ್ತಿ ಮಾಡ್ಬೋದು. ಅದು ಅನುಕೂಲ ಆಗುತ್ತೆ. ಗುಂಪು ತಿಳ್ಕೊಳ್ಳೋದ್ರಿಂದ ಏನು ಉಪಯೋಗ ಆಗುತ್ತೆ? ಗುಂಪು ತಿಳ್ಕೊಳ್ಳೋದ್ರಿಂದ ಅವ್ರಿಗೆ ಅನುಕೂಲ. ಈಗ ಆಕ್ಸಿಡೆಂಟ್ ಆಗುತ್ತೆ, ಅರ್ಜೆಂಟಾಗಿ ಬ್ಲಡ್ ಬೇಕಾಗುತ್ತೆ, ಅವಾಗ ಗ್ರೂಪ್ ಗೊತ್ತಿದ್ರೆ ಆರಾಮಾಗಿ ಬ್ಲಡ್ ಗ್ರೂಪ್ ಕೊಡ್ಬೋದು. ಇಲ್ಲ ಏನೋ ಎಮರ್ಜೆನ್ಸಿ ಆ ಟೈಮಲ್ಲಿ, ಈಗ ಒಂದು ಡೆಲಿವರಿ ಟೈಮಲ್ಲೆಲ್ಲ ಬ್ಲಡ್ ಬೇಕಾಗುತ್ತೆ, ಆ ಟೈಮಲ್ಲೆಲ್ಲ ಬೇಕಾದ್ರೆ HB ಇದು ಬ್ಲಡ್ ಗ್ರೂಪ್ ಗೊತ್ತಿದ್ರೆ ಗ್ರೂಪ್ ಕೊಟ್ಟು ಇದು ಮಾಡ್ಬೋದು. HB ಎಷ್ಟಿರಬೇಕು ಮಹಿಳೆಯರಿಗೆ ಪಾಯಿಂಟ್? 8 ರಿಂದ 14 ಗ್ರಾಮ್ಸ್ ಇರಬೇಕು. ನಿಮ್ಮನ್ನ ಹಳ್ಳಿಗೆ ಕರೆಸ್ಕೊಂಡು ರಕ್ತ ಪರೀಕ್ಷೆ ಮಾಡಿಸ್ಕೋಬೇಕು ಸಂಘದ ಮಹಿಳೆಯರು ಅಂತ ಅನ್ಕೊಂಡ್ರೆ ಏನ್ ಕ್ರಮ ಅಂತ ಹೇಳ್ತೀರಾ? ಅದೇ ಮೆಡಿಕಲ್ ಆಫೀಸರ್ ಒಂದು ಲೆಟರ್ ಕೊಡಬೇಕು, ಈ ಥರ ಮಾಡಿಸ್ತಾ ಇದೀವಿ, ತುಂಬ ಜನ ಇದ್ದಾರೆ, ಅದರಿಂದ PSCಗೆ ಬರೋಕ್ಕಾಗಲ್ಲ, ಊರಿಗೆ ಬಂದು ಮಾಡಿಕೊಡಿ ಅಂತ ಮೆಡಿಕಲ್ ಆಫೀಸರ್ಗೆ ಪರ್ಮಿಷನ್ ಕೊಟ್ಟು, ಮೆಡಿಕಲ್ ಆಫೀಸರ್ ಹೋಗಿ ಅಂದರೆ ಹೋಗಿ ನಾವು ಮಾಡ್ಬೋದು. ಒಂದು 20 ಜನದ ಮೇಲಿದ್ರೆ ಹೋಗಿ ಮಾಡ್ಬೋದು. ಬೇರೆ ಸಂಘದ ಮಹಿಳೆಯರಿಗೆ ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅದೇ ರಕ್ತ ಪರೀಕ್ಷೆ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಅದನ್ನೇ ಈಗ HB ಕಡಿಮೆ ಇರೋದಕ್ಕೆ ಮತ್ತು ಗ್ರೂಪಿಂಗ್ ಗೊತ್ತಾದರೆ ಎಲ್ಲದಕ್ಕೂ ಅನಿಮಿಕ್ ಇದ್ದವ್ರಿಗೆ ಎಲ್ಲ ರಕ್ತ ಪರೀಕ್ಷೆ ಮಾಡಿಸ್ಕೊಂಡ್ರೆ ತುಂಬ ಅನುಕೂಲ ಆಗೋದು, ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಭಾವ.
ರಕ್ತ ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ಏನು ಉಪಯೋಗ ಅನ್ಸುತ್ತೆ, ಯಾಕೆ ಮಾಡಿಸ್ಕೋಬೇಕು? ಯೋನಿ ಉಪಯೋಗ ಅಂದ್ರೆ ನಮ್ಗೆ ಏನೋ ಕಾಯಿಲೆ ಇದ್ರೆ ಅವಾಗ ಇದು ರಕ್ತ ಚೆಕಪ್ ಮಾಡಿಸ್ಕೊಂಡ್ರೆ ಕಾಯಿಲೆ ಇದ್ರೆ ಗೊತ್ತಾಗುತ್ತೆ ಅಲ್ವಾ. ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ಪಡಿಬಹುದು. ಅಂದ್ರೆ ಕಮ್ಮಿ ಐತೆ ಅಂದ್ರೆ ತರಕಾರಿ ಸೊಪ್ಪು ಎಲ್ಲ ತಿಂದು ಉಪಯೋಗ ಪಡ್ಕೋಬಹುದು ಅನ್ನೋದಕ್ಕೋಸ್ಕರ. ನಿಮ್ ಸಂಘದ ಕಡೆಯಿಂದ ಬೇರೆ ಇನ್ನೇನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಬೇರೆ ಅಂದ್ರೆ ಹಿಂಗೆ ಎಲ್ಲ ಮಾಹಿತಿ ಎಲ್ಲ ತಿಳ್ಕೊಂಡು ಇದೇ ರೀತಿ ನಾವು ಎಲ್ಲಾರು ಕರ್ಸಿ ಇದೇ ರೀತಿ ಮಾಡಿಸ್ಕೋಬೇಕು. ಪ್ರತಿಯೊಂದು ಯಾವುದೇ ಉಪಯೋಗ ಆದ್ರೂ ಪಡ್ಕೋಬೇಕು ಅಂತ ನಾವು ಸಂಘದ ಕಡೆಯಿಂದ ಫಸ್ಟ್ ಎಲ್ಲ ಐಡಿಯಾ ಏನ್ಬಿಟ್ಟು ಮಹಿಳೆಯರಿಗೆ, ನಮ್ಮ ಸಂಘದ ಮಹಿಳೆಯರಿಗೆ ಮಾಡಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಈಗೇನಾಯ್ತು, ಸಂಘದ ಮಹಿಳೆಯರಿಗೆ ಮುಖ್ಯ ಅಲ್ಲ, ನಾವು ಆಶಾದಾರಾಗಿ ಇಡೀ ಗ್ರಾಮನ ನೋಡ್ಬೇಕಲ್ವ, ಹಂಗಾಗಿ ಇಡೀ ಗ್ರಾಮದ ಮಹಿಳೆಯರಿಗೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಗ್ರಾಮದ ಮಹಿಳೆಯರು ಆದ್ಮೇಲೆ ಮತ್ತೆ ಪುರುಷರಿಗೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಬೇರೆ ಸಂಘದ ಮಹಿಳೆಯರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ನಾವು ಈ ತರ ಮಾಡಿಸ್ಕೊಂಡಿದ್ದೀವಿ, ನೀವು ಮಾಡಿಸ್ಕೊಳ್ಳಿ, ಪ್ರಯೋಜನ ಮುಂದೆ ನಮಗೆ ಪ್ರಯೋಜನ ಸಿಗುತ್ತೆ ಅಂತ ಹೇಳ್ತೀವಿ ಕೇಳಿದವ್ರು. ಬೇರೆ ಸಂಘದವ್ರು ಅಂದ್ರೆ ಇದೇ ರೀತಿ ಅವರು ಉಪಯೋಗ ಪಡ್ಕೊಳ್ಳಿ, ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ಏನು ಇಂತು ಅಂತ ಅವ್ರಿಗೂ ಉಪಯೋಗ ಆಗ್ಬೇಕು. ಏನಾರ ಕಾಯಿಲೆ ಇದ್ರೆ ಅವ್ರಿಗೂ ರಕ್ತ ಪರೀಕ್ಷೆ ಮಾಡಿಸಿದ್ರೆ ಗೊತ್ತಾಗುತ್ತೆ ಅಲ್ವಾ. ಅದಕ್ಕೆ ಅವರು ಇದೇ ರೀತಿ ಕರ್ಸ್ಕೊಂಡು ಸಂಘದ ಮನೆಗೆ ಮಾಡಿಸ್ಕೊಳ್ಳಿ ರಕ್ತ ಪರೀಕ್ಷೆನ. ಬೇರೆ ಆಶಾಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಅವ್ರಿಗೆ ಹೇಳ್ತೀವಿ ಈ ಥರ ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಈ ಥರ ಅನಾರೋಗ್ಯವನ್ನು ಆರೋಗ್ಯವಂತರಾಗಿ ಮಾಡಬೇಕು ಅಂತ ಹೇಳಲಿಕ್ಕೆ ಇಷ್ಟ. ಇಷ್ಟೆಲ್ಲ ಮಾಡ್ಸೋಕ್ಕೆ ನಿಮ್ಗೆ ಯಾರ್ಯಾರ ಸಹಕಾರ ಬೇಕಾಯ್ತು? ಸಂಘದ ಮಹಿಳೆಯರೆಲ್ಲ ಕೂತ್ಕೊಂಡು ಮಾತಾಡಿದ್ವಿ, ಮತ್ತು ಗ್ರಾಮಸ್ಥರೆಲ್ಲ ಕೂತ್ಕೊಂಡು ಮಾತಾಡಿದ್ವಿ. ಆ ಕಮಿಟಿಗೆ ಗ್ರಾಮದ ಯಜಮಾನರು ಮತ್ತು ಮೆಂಬರ್ ಎಲ್ಲ ಸೇರ್ಸ್ಕೊಂಡಿದ್ದೀವಲ್ಲ, ಅವರೆಲ್ಲ ಒಟ್ಟಿಗೆ ಕೂತ್ಕೊಂಡು ತೀರ್ಮಾನ ಮಾಡ್ಕೊಂಡ್ವಿ. ರಾಜ ಸೂವಯ್ಯ ರಾಜಕ್ಕೆ ಸೂವಯ್ಯ ಯಾರಕ್ಕೆ ಕೆನೆಸರ ಕೇಳಮ್ಮ ಗೆಳತಿ ರಾಜ ಸೂವಯ್ಯ ಬನ್ನ ಒಟ್ಟಲಾಗಿ ಬನಕುಪ್ಪೆ ಕಟ್ಟಲಾಗಿ ಈ ಮನೆಯವರೊಟ್ಟೆ ಮಾಟ ಕಟ್ಟಿ ರಾಜ ಸೂವಯ್ಯ ಮನೆಯವರೊಟ್ಟಿ ಮಠ ಕಟ್ಟಿ ಬನ್ನವ್ವ ಇನ್ನೇ ಹುಟ್ಟಿ ತೇರು ಹರಿದಾವೆ ರಾಜ ಸೂವಯ್ಯ.